ಹರ ಓಂ ಶಿವಾದಿತ್ರಯಮೂರ್ತಿರವತಾರಕಂ ಆರೂಢಃ ಶ್ರೀಸಿದ್ಧಶ್ಚ ಷಣ್ಮುಖಶ್ಚ ರಾಮನಾಮತ್ರಯೈರ್ಭೂತ್ವಾ ತ್ರಯೋರೇಕಂ ಮೂರ್ತಿಗುರುಃ ಗುರುನಾಥಾರೂಢ ಶಿವಪುತ್ರ ಯತೀಶ್ವರೌ ತಚ್ಚಿಷ್ಯಂ ಶಾಂತಿಸಾಗರಂ ನಿಜಗುಣಕೃತಿಭಾಷ್ಯಕೃತಂ ವಿದೇಹಮುಕ್ತಸ್ವರೂಪಂ ವಂದೇ ಚಿಕ್ಕರಾಮಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಅಹಂ ಗುರುಮಾಶ್ರಯೇ. ಪ್ರಾತಸ್ಮರಣೀಯ ಪರಮಪೂಜ್ಯ ನಾರಾಧ್ಯ ದೈವ ಸದ್ಗುರುಗಳ ಶ್ರೀಚರಣಗಳನ್ನು ಶಿರದರ ಮನೆಯಲ್ಲಿ ಧರಿಸಿಕೊಂಡು ಅವರಿವರೆನ್ನದೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಜಗದ್ವಂದ್ಯ ಆರೂಢ ಕುಲತಿಲಕ ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ರಾಮಾರೂಢ ಮಹಾಸ್ವಾಮಿಗಳ ಪರ್ಯಂತ ಆರೂಢ ಮಹಾಗುರು ಪರಂಪರೆಗೆ ಮನವಾರೆ ತ್ರಿಕರಣಪೂರ್ವಕವಾಗಿ ನಮಸ್ಕರಿಸಿ, ರಾಜಾದಿರಾಜ ಗುರು ಸಾರ್ವಭೌಮ ಶಿವಯೋಗಿ ಶಿವಶರಣಾಗ್ರಗಣ್ಯ ಚೈತನ್ಯ ಪ್ರಭು ಮಹಾತ್ಮ ಬಸವೇಶ್ವರನ ಅಡಿದಾವರೆಗಳಿಗೆ ಪೊಡಮಡುತ್ತಾ ಬಸವೇಶ್ವರನ್ನೇ ಮೊದಲು ಮಾಡಿಕೊಂಡು ಬಸವಾದಿ ಪ್ರಮತರ ಶ್ರೀಚರಣಗಳಿಗೆ ಅನೇಕ ವಂದನೆಗಳನ್ನು ಸಲ್ಲಿಸಿ, ಸಮಸ್ತ ಈ ಜಗತ್ತಿನ ಎಲ್ಲ ಮಹಾನುಭಾವರಿಗೂ ಶರಣರಿಗೂ ಸತ್ಪುರುಷರಿಗೂ ಜ್ಞಾನಿಗಳಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ, ನೆರೆದಂಥ ಭಕ್ತ ಮಹಾಶಯರೇ, ಭಕ್ತಜನ ಬಂಧುಗಳೇ, ಶ್ರೋತೃಗಳೇ, ಶಾಸ್ತ್ರಾರ್ಥಿಗಳೇ, ಜಿಜ್ಞಾಸುಗಳೇ, ವಚನಾರ್ಥಿಗಳೇ, ತಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಒಂದು ಜಗದ್ಗುರು, ವಿಶ್ವಗುರು, ವಿಶ್ವಮಾನವ, ಭಕ್ತಿ ಭಂಡಾರಿ, ಅನೇಕ ಬಿರುದುಗಳಿಂದ ಕೂಡಿರತಕ್ಕಂಥ ಅಣ್ಣ ಬಸವಣ್ಣನವರ ಒಂದು ವಚನವನ್ನು ಚಿಂತನ ಮಾಡುವುದಕ್ಕಾಗಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಇಲ್ಲಿ ಶ್ರೀಮಠದಲ್ಲಿ ಕೆಲವೊಂದಿಷ್ಟು ಜನ ಭಕ್ತರು ಪೂರ್ವದಲ್ಲಿ ಹೇಳಿದಂಥ ಅಣ್ಣ ಬಸವಣ್ಣನವರ ವಚನದಂತೆ ಇಂದು ಕೂಡ ನಮಗೊಂದು ವಚನವನ್ನು ನಿರೂಪಣೆ ಮಾಡಿರಿ ಅಂತ ಕೇಳಿದ್ದಕ್ಕಾಗಿ ಇವತ್ತು ಅತ್ಯಂತ ಅದ್ಭುತವಾದಂಥ ಒಂದು ವಚನವನ್ನು ಭಕ್ತಾದಿಗಳೇ ಅದನ್ನು ನೆನಪಿಸಿ ನಮಗೆ ಅದನ್ನು ವಿಸ್ತರಿಸುವ ಸಲುವಾಗಿ ಸೂಚನೆ ಮಾಡಿದ ಸಲುವಾಗಿ ಅದನ್ನೇ ನಾವು ಇವತ್ತ ವಿಷಯವನ್ನು ಇಟ್ಟುಕೊಂಡಿದ್ದೇವೆ. ಅದ್ಭುತವಾದಂಥ ವಚನ. ಈ ಒಂದು ವಚನವನ್ನು ಕೇಳಿದರೆ ಸಾಕು, ಜೀವನದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕೇಳಿದಂತೆ ಅಥವಾ ಎಲ್ಲ ವಚನದ ಅರ್ಥಗಳನ್ನು ಸರ್ವೇ ಸಾಮಾನ್ಯವಾಗಿ ತಿಳಿದುಕೊಂಡಂತೆ ಆಗಬೇಕು. ಅಂಥ ಒಂದು ವಚನವನ್ನು ಇವತ್ತು ಭಕ್ತಜನ ಮಹಾಶಯರೆಲ್ಲರೂ ಕೈಗೆತ್ತಿಕೊಂಡು ಚಿಂತಿಸಲಿಕ್ಕೆ ಇದನ್ನು ವಿಷಯದ ಅರ್ಥವಾಗಿ ಇಟ್ಟುಕೊಂಡಿದ್ದಾರೆ. ನಾವು ಇದನ್ನು ಕೇವಲ ಶಾಸ್ತ್ರ ಪ್ರವಚನ ಮಾಡುವ ಸಂದರ್ಭದಲ್ಲಿ ಆಡಿಯೋ ಮಾತ್ರ ಮಾಡ್ತಾ ಇದ್ದೀವಿ, ವಿಡಿಯೋ ಮಾಡಿಲ್ಲ. ಆ ವಚನ ಹೀಗಿದೆ: ಸುಮ್ಮನೆ ಅನ್ಯ ಮಾತುಗಳನ್ನು ಬಳಸುವುದಕ್ಕಿಂತಲೂ ತನ್ನ ನಿಜವನ್ನು ಅರಿಯುವುದೇ ಲೇಸು ಎಂಬಂತೆ ಅದ್ಭುತವಾದಂಥ ವಚನ. ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡೆ ಕೋಡಿ ವರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಅಂಗವಿಕಾರದ ಸಂಗವಳಿದು ಕೂಡಲ ಸಂಗಯ್ಯ ಲಿಂಗ 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 ಲಿಂಗವೆನ್ನುತ್ತಾ ಎಂದಿಪ್ಯನು
ಅದ್ಭುತ ವಚನ. ಧನ್ಯವಾದಗಳು. ಈ ವಚನವನ್ನು ಅರ್ಥೈಸಲಿಕ್ಕೆ ಸೂಚನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಳ್ಳೆಯದು. ಸ್ವಲ್ಪ ಸಮಯ ಇದು ಈ ಒಂದು ವಚನ ಬಿಡಿಸ್ಬೇಕಾದ್ರೆ ಪ್ರತಿಯೊಂದು ಪದದ ಅರ್ಥ, ತಾತ್ಪರ್ಯ, ಅದಕ್ಕೆ ಲಕ್ಷಣಗಳನ್ನು, ವಾಕ್ಯಗಳನ್ನು ಅವುಗಳೆಲ್ಲ ಬಿಡಿಸ್ಬೇಕಾದ್ರೆ ಭಾಳಷ್ಟು ಸಮಯ ಆಗ್ತದೆ. ಆದರೂ ಪ್ರಯತ್ನ ಮಾಡೋಣ. ಯಾಕಂದರೆ ತಾವೆಲ್ಲರೂ ಇಂಥವುಗಳನ್ನು ಕೇಳುವುದಕ್ಕೆ ಸಮಯ ಕೊಡುವುದಿಲ್ಲ. ನಮಗೂ ಗೊತ್ತು, ಪಾಪ ಇಲ್ಲಿ ಇರೋರವರೇ ಕೇಳ್ತಾರಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಸಮಯ ಇದರಲ್ಲಿ ಕಳೆಯೋಣ. ಅಂಗೈಯೊಳಗಣ ನಾವು ಒಂದೊಂದು ಈ ವಚನದಲ್ಲಿರ್ತಕ್ಕಂಥ ಒಂದೊಂದು ಶಬ್ದವನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ತಾವೆಲ್ಲರೂ ತಿಳ್ಕೋಬೇಕು. ಮೊದಲ ಈ ವಚನವನ್ನು ತಾವೆಲ್ಲರೂ ಒಂದು ಸ್ವಲ್ಪ ಗಮನದಲ್ಲಿಟ್ಕೊಳ್ರಿ. ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡೆ ಕೂಡಿ ಬರೆಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಅಂಗವಿಕಾರದ ಸಂಘವಳಿದು ಕೂಡಲ ಸಂಗಯ್ಯ ಲಿಂಗ 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 ಎಂದು ಎಂದಿಪ್ಪೆನೋ. ಇದನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಅಂದ್ರೆ ನಾವು ಒಂದೊಂದು ಈ ಪದಗಳನ್ನು ಬಿಡಿಸಾಗ ನಿಮಗೆ ಗೊತ್ತಾಗ್ತದೆ. ಸುಮ್ಮನೆ ಸಮಯ ಭಾಳ ಆಗಂಗೆ ಕಾಣಿಸ್ತದೆ. ಇದು ವಚನ ಭಾಳ ದೊಡ್ಡದಿದೆ. ಅದನ್ನು ತಮ್ಮ ಅನಿಸಿಕೆ ಪ್ರಕಾರ ಸಮಯದೊಳಗೆ ಮುಗಿಸೋಕ್ಕಾಗೋದಿಲ್ಲ. ನೋಡೋಣ. ಅಂಗೈಯೊಳಗಣ ಇಲ್ಲೇ ನೋಡಿ, ಒಂದು ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಅಂಗಯ್ಯ ಅಂತ ಎದಕ್ಕಂತೀರಿ ನೀವು? 5 ಬೆರಳುಗಳಿಂದ ಕೂಡಿದ ಹಸ್ತವನ್ನು ಹೀಗೆ ಮೇಲ್ಮುಖ ಮಾಡಿದಾಗ ಅದಕ್ಕೆ ಅಂಗೈ ಅಂತೀರಿ, ಹೌದಲ್ಲ? 5 ಬೆರಳುಗಳಿಂದ ಕೂಡಿದಂಥ ಹಸ್ತವನ್ನು ಮೇಲ್ಮುಖ ಮಾಡಿದಾಗ ಅದಕ್ಕೆ ಅಂಗೈ ಅಂತೀರಿ, ಹೌದ್ರಿ? ಯಾವ ಅಂಗಯ್ಯ? ಯಾವ ಅಂಗಯ್ಯದೊಳಗೆ ಲಿಂಗಯ್ಯ? ಇದು ಬಹಳ ಮುಖ್ಯ. ಇಲ್ಲಿ ನಾವು ತಿಳಿಬೇಕಾದದ್ದು ಭಾಳಷ್ಟು ಅರ್ಥಪೂರ್ಣವಾದಂಥ ಮಾತಿದೆ. ಅದನ್ನು ಹೇಳ್ತೀನಿ ನಿಮಗೆ ಮುಂದೆ. ಇಷ್ಟೇ ಬಸವಣ್ಣವ್ರದ್ದು ಒಂದು ಮಾತು ನಾವು ವಿಚಾರ ಮಾಡೋಣ. ಅಂಗೈಯೊಳಗಣ. ಅಂಗೈ ಅಂದರೆ ಎದಕ್ಕಂತೀರಿ ನೀವು? ಮುಂಗೈ ಬೇರೆ ಅಂಗೈ ಬೇರೆ, ನಿಮಗೆಲ್ಲ ಗೊತ್ತದ. ಯುವಕರನ್ನ ಬಿಡಿಸ್ಬೇಕಾದ್ರೆ ಮತ್ತು ಸುಮ್ಮನೆ ಸಮಯ ಹೋಗ್ತದ. ಅಂಗೈ ಬೇರೆ ಮುಂಗೈ ಬೇರೆ. ಮುಂಗೈ ಬೇರೆ ಅಂದ್ರೆ ಡಬ್ ಹಿಡಿದದ್ದು, ಅಂಗೈ ಅಂದ್ರೆ ಹಿಂಗೆ ಚಿತ್ತು ಹಿಡಿದದ್ದು. ಸಾಕಿಷ್ಟೇ, ತಿಳ್ಕೊಂಬಿಡ್ರಿ. 5 ಬೆರಳು ಮಾಡಿ ಹಿಂಗೆ ಮೇಲ್ಮುಖ ಮಾಡಿ ಆಕಾಶಕ್ಕೆ ಮೇಲ್ಮುಖ ಮಾಡಿ ಹಿಡಿದಾಗ ಅದಕ್ಕೆ ಅಂಗಯ್ಯ. ಯಾವ ಅಂಗೈ ರೀ? ಅಂಗೈಯೊಳಗಣ ಅಂತ ಅಂದ್ರೆ ಅವರು ಬಸವಣ್ಣವರು. ಯಾವ ಅಂಗಯ್ಯ? ಅಂಗೈಯೊಳಗಣ. ಯಾವ ಅಂಗಯ್ಯ ಅಂದ್ರೆ ಲಿಂಗವನ್ನು ಇಡುವುದು ಯಾವ ಅಂಗೈ ರೀ? ಅದ್ಭುತವಾದಂಥ ಅರ್ಥ ಇದೆ ಇದರಲ್ಲಿ. ಅದಕ್ಕೆ ನಮ್ಮ ಬಸವಾದಿ ಪ್ರಮತರು ಅಥವಾ ಅದ್ವೈತಿಗಳು ಜನರು ಹಿರಿದು ಕಿರಿದು ಶ್ರೇಷ್ಠ ಉನ್ನತ ಕನಿಷ್ಠ ನೀಚ ಊಚ ಎಂಬುವಂಥ ಈ ಭಾವನೆಗಳಿಟ್ಟುಕೊಂಡು ಇವುಗಳನ್ನೇ ನಂಬಿ ಅದೇನೋ ಮೂಢನಂಬಿಕೆಯನ್ನೇ ಗಾಢ ನಂಬಿಕೆಯಂತೆ ನಂಬಿಕೊಂಡಿರ್ತಕ್ಕಂಥ ಜನ ಇದು. ಅದನ್ನು ತಿಳ್ಸಕತ್ತಾರ ಬಸವಣ್ಣವರು ಈ ವಚನದಲ್ಲಿ. ಅಂಗೈಯೊಳಗಣ ಅನ್ನುವಂಥ ಪದವನ್ನು ನಿಮಗೆ ಯಾಕೆ ಹೇಳ್ಯಾರ ಅಂತ ಕೇಳಿದರೆ ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಊಚ ನೀಚ ಭಾವ ಇದೆ, ಶ್ರೇಷ್ಠ ಕನಿಷ್ಠ ಭಾವ ಇದೆ, ಮೇಲು ಕೀಳು ಭಾವ ಇದೆ. ನೋಡಿ ಹೆಂಗಿದೆ ಅಂತ ಕೇಳಿದರೆ, ಯಾವ ಅಂಗಯ್ಯ ಅಂತ ಕೇಳಿದರೆ ಅದನ್ನೇ ಅವರು ಊಚ ನೀಚ ಶ್ರೇಷ್ಠ ಕನಿಷ್ಠ ಎಂಬುವಂಥ ಅರ್ಥವನ್ನು ಒಳಗಿಟ್ಟುಕೊಂಡು ಈ ವಚನವನ್ನು ಅವರು ನಿರೂಪಣೆ ಮಾಡಿದ್ದಾರೆ. ಅಂಗೈ ಅಂತಂದರೆ 5 ಬೆರಳುಗಳಿಂದ ಕೂಡಿದಂಥ ಹಸ್ತವನ್ನು ಮೇಲ್ಮುಖವಾಗಿ ಹಿಡಿದಾಗ ಅಂಗೈ ಆಗ್ತದೆ. ಯಾವ ಅಂಗೈ ಅಂತ ಕೇಳಿದರೆ ಎಡಗೈಯದ ಅಂಗಯ್ಯ. ಎಡಗೈಯದ ಅಂಗೈಯಳು ನೋಡ್ರಿ ಹೆಂಗದ. ನೀವೇನಂತೀರಿ? ಎಡಗೈಯ ಭಾಳ ಸುಮಾರು, ಎಡಗೈಯ ಸರಿ ಇಲ್ಲ, ಎಡ ಬಲ. ನೋಡಿ ಚಾಲು ಆಯ್ತು, ಇಲ್ಲೇ ಪ್ರಾರಂಭ. ಇವತ್ತು ನೋಡ್ರಿ, ಎಡಗೈ ಅಂತಂದರೆ ನಿಮ್ಮ ಇಡೀ
ದೇಹದಲ್ಲಿರತಕ್ಕಂಥ ಪೂರಿಷ್ಟ ಮಲ ಹೊರಗೆ ಬಂದಾಗ ಅದನ್ನು ಸ್ವಚ್ಛ ಮಾಡುವುದು ಎಡಗೈ. ಅಲ್ಲಿ ನಿಮ್ಮನ್ನು ಪವಿತ್ರಗೊಳಿಸುವುದು ಎಡಗೈ. ಆದ್ರೆ ಅದಕ್ಕೆ ನಾವು ಎಡ ಅಂತೀವಿ ರೀ. ಭಾಳ ಮಂದಿ ಜನ ನಮ್ಮ ಹತ್ರ ಬಂದಾಗ ನಾವೇನ್ರಿ ಪ್ರಸಾದ ಕೊಟ್ಟೇವಂದ್ರೆ ಹುಡುಗರು ಕೈ ಹಿಂಗೆ ಎಡಗೈ ಮಾಡಿದಾರಂದ್ರೆ ತೆಗೀದನು ಆ ಕೈ ಮಾಡ್ತಾರೆ. ಯಾರು ಹೇಳಿದ್ರಿ ನಿನಗೆ ಬಲಗೈ ಮಾಡೋದು? ನೋಡಿ ಹೆಂಗದು. ಆಮೇಲೆ ಎಡಗೈಲೆ ಕೊಡಬಾರ್ದು, ಎಡಗೈಲೆ ತಗೋಬಾರ್ದು. ಇವು ಇನ್ನೂ ಭಾಳ ಅದಾವ ಇವೆಲ್ಲ. ಆದರೆ ನಿಮ್ಮನ್ನು ಪರಿಶುದ್ಧ ಮಾಡುವುದು, ನಿಮ್ಮನ್ನು ಸ್ವಚ್ಛತೆಗೊಳಿಸುವುದು ಎಡಗೈಯ. ಇವತ್ತು ಲಿಂಗವನ್ನು ಬಲಗೈ ಅಂಗೈಯದಲ್ಲಿ ಯಾರೂ ಹಿಡಿದಿಲ್ಲ. ಎಡಗೈ ಅಂಗೈ ಐತಿ ಅಲ್ಲದ ಅಂಗೈ ಅಂತ ಅದಕ್ಕೆ ಎಡಗೈ ಅಂಗದೊಳಗೇ ಲಿಂಗವನ್ನು ಹಿಡಿತಾ ಇದ್ದಾರೆ. ಇದನ್ನು ಯಾಕೆ ಹೇಳಿದರು ಅಂತ ಕೇಳಿದರೆ, ಯಾಕೆ ಅದನ್ನು ಪರಿಪಾಠ ಬಿತ್ತಿಸಿದರು ನಮ್ಮ ಶರಣರು ಅಂತಂದರೆ, ನಮ್ಮ ಸತ್ಪುರುಷರು, ಮಹಾನುಭಾವರು, ಲಿಂಗಾಂಗ ಸಂಘಿಗಳು ಇದನ್ನು ಯಾಕೆ ಹೇಳಿದರು ಅಂತ ಕೇಳಿದರೆ, ನಿಮ್ಮಲ್ಲಿರತಕ್ಕಂಥ ಈ ನ್ಯೂನ್ಯತೆಯನ್ನು ತೆಗೆದೊಗೆಯುವುದಕ್ಕೆ. ಈಗ ನೋಡು, ಒಬ್ಬ ಹೆಣ್ಣುಮಗಳನ್ನು ಸಸಿಯಿಂದ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರಾಗ ಆಕೆ ಬಲಗಾಲ ಹಾಕ್ಬೇಕಂತ, ಮತ್ತು ಎಡಗಾಲ ಹಾಕಬಾರ್ದಂತ. ಯಾಕೆ? ಎಡಗಾಲ ಹಾಕಿದ್ರೆ ಸುಮಾರ ಕೆಟ್ಟ ಅಪಶಕುನ, ಬಲಗಾಲ ಹಾಕಿದ್ರೆ ಚಲೋ ಅಂತ. ಏನು ಈ ನಿಮ್ಮ ಮೂಢನಂಬಿಕೆಯನ್ನು, ಅದಕ್ಕೆ ನಮ್ಮದು ಶರಣರು ಈ ಮೂಢನಂಬಿಕೆಯನ್ನು ಮತ್ತು ನಿಮ್ಮ ಈ ಯಾವ ಅವಿಚಾರಕತೆಯಾದಂಥ ವಿಚಾರರಹಿತವಾದಂಥ ಕೆಲವೊಂದು ಮಾತುಗಳನ್ನು ತೆಗೆದೊಗೆಯೋದಕ್ಕೆ ಸುಮ್ಮನೆ ಇದರಲ್ಲೇ ಅರ್ಥ ಮಾಡಿದರೆ ಇದು ಒಂದು ವರ್ಷ ಆದರೂ ಮುಗಿದಿಲ್ಲ ಇದನ್ನು ಬಿಡಿಸೋದು. ಅಂಗೈಯೊಳಗಣ ಅಂತ ಕೇಳಿದರೆ ನಾನು ನಿಮಗೆ ಪ್ರಶ್ನೆ ಮಾಡಿದೆ, ಯಾವ ಅಂಗೈ ರೀ ಅಂತ ಕೇಳಿದರೆ, ಬಲಕಿಂದ ಭಾಳ ಚಲೋ ಅಂತೀರಲ್ಲ, ಬಲದಾಗ ಯಾಕೆ ಲಿಂಗ ಹಿಡಿಬಾರ್ದ್ರಿ ನೀವು? ಬಲ ಭಾಳ ಚಲೋ, ಭಾಳ ಬೆಸ್ಟ್, ಬಲನೇ ಇರಬೇಕು, ಎಡ ಇರಬಾರ್ದು. ಎಡ ಆಗ್ತದಂತ, ಬಲ ಇದ್ದರೂ ಪ್ರತಿಷ್ಠೆ ಮ್ಯಾಲೆ ಹೋಗ್ತಾನಂತ, ಉನ್ನತ ಅವಸ್ಥೆಗೆ ಹೋಗ್ತಾನಂತ, ಬಲ ಭಾಳ ಚಲೋ ಅಂತ. ಬ್ಯಾಡ, ಇದ್ರಾಗ ನಾವು ಸಮಯ ಕಳೆದು ಬೇಡ. ಅದಕ್ಕೆ ನಮ್ಮ ಶರಣರು, ಬಸವಾದಿ ಪ್ರಮತರು ಎಲ್ಲರೂ ನಿಮ್ಮ ಈ ಮೂಢನಂಬಿಕೆಯನ್ನೇ ಗಾಢ ನಂಬಿಕೆ ಅಂತ ನಂಬಿದಂಥದ್ದು ಇದನ್ನು ತೆಗೆದೊಗೆದಾರೆ ಇದರೊಳಗೆ. ಇದೊಂದೇ ಪದೊಳಗೆ ಅಂಗೈಯೊಳಗಣ ಅನ್ನುವಾಗ ನಾವು ಅರ್ಥ ಮಾಡ್ಕೋಬೇಕು. ಯಾವ ಅಂಗಯ್ಯ? ಬಲಗೈ ಅಂಗಯ್ಯೋ ಎಡಗೈ ಅಂಗಯ್ಯೋ ಅಂತ ಕೇಳಿದರೆ ಲಿಂಗವಿರುವುದು ಎಡಗೈ ಅಂಗದಲ್ಲಿ, ಸಾಕಷ್ಟೇ. ಇದನ್ನು ಭಾಳ ಅರ್ಥ ಮಾಡ್ಕೊಳಕ್ಕೆ ಹೋದ್ರೆ ಸಮಯ ಭಾಳ ಆಗ್ತಾಯಿದೆ. ಇದು ಒಂದಷ್ಟಕ್ಕೆ 12 ನಿಮಿಷ ಆಯ್ತು. ಇವಾಗ ಲಿಂಗವ ಇಲ್ಲಿ ಬಹಳ ಅರ್ಥಪೂರ್ಣವಾದಂಥದ್ದು. ಲಿಂಗ ಹಿಡಿಯೋದು ಎಡಗೈಯಲ್ಲಿನೇ, ಅದನ್ನು ಪೂಜಿಸುವುದು ಬಲಗೈಯ, ಅದನ್ನು ದೃಷ್ಟಿಸುವುದು ನೇತ್ರ. ಇರಲಿ, ಲಿಂಗ ಅನ್ನುವಂಥ ಪದಕ್ಕೆ ನಾವು ಅರ್ಥ ಮಾಡಿದರೆ ಏನಾಗ್ತಾ ಇದೆ ಅಂತ ಕೇಳಿದರೆ, ಭಾಳ ಸುಂದರವಾದಂಥ ಅರ್ಥವನ್ನು ಇದರಲ್ಲಿ ನಿರೂಪಣೆ ಮಾಡಿದ್ದಾರೆ. ನೋಡ್ರಿ, ಮೊದಲ ಅದ್ವೈತ ರೂಪವಾದಂಥ ಲಿಂಗ ಅಂದರೆ ಏನು ಅಂತ ಕೇಳಿದರೆ ಅದನ್ನು ವಿಚಾರ ಮಾಡೋಣ ನಾವು. ಲಿಂಗ ಅಂದರೆ ಏನು? ಧರ್ಮಬೋಧಕ ಚಿನ್ನಂ ಲಿಂಗ. ನೋಡಿ ಏನಂತಾರೆ ಅದಕ್ಕೆ ಅಂತ ಕೇಳಿದರೆ, ಧರ್ಮಬೋಧಕ ಚಿನ್ನಂ ಲಿಂಗ. ಧರ್ಮಬೋಧಕ ಚಿನ್ನಂ ಅಂತಂದ್ರೆ ಏನ್ರಿ? ಯಾವ ಧರ್ಮ? ಭಾಳ ಮಂದಿಗೆ ಭಾಳ ಧರ್ಮ ಅದಾವ. ಆ ಧರ್ಮಗಳನ್ನೆಲ್ಲ ಇಲ್ಲಿ ಹೇಳ್ತಾ ಇಲ್ಲ ಅವರು. ಅನೇಕ ಧರ್ಮಗಳದಾವ, ಅನೇಕವಾದಂಥ ಸಂಪ್ರದಾಯಗಳದಾವ. ಎಲ್ಲ ಸಂಪ್ರದಾಯಗಳನ್ನು ಇಲ್ಲಿ ಹೇಳ್ತಾ ಇಲ್ಲ. ಧರ್ಮಬೋಧಕ ಲಿಂಗಂ ಅಂತ ಕರೆದ್ರು ಇಲ್ಲಿ. ನೋಡ್ರಿ ಏನಂತ ಕರೆದ್ರು? ಧರ್ಮಬೋಧಕ ಲಿಂಗಂ. ಅಂದ್ರೆ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಿಸ್ತಕ್ಕಂಥ ಧರ್ಮವನ್ನು ಉಪದೇಶ ಮಾಡತಕ್ಕಂಥ ಲಿಂಗಂ ಅಂದರೆ ಚಿಹ್ನೆಗೆ ಏನನ್ನಬೇಕು? ಲಿಂಗ ಅನ್ನಬೇಕು ಅಂತ ಕರೆದ್ರು, ಸಾಕಷ್ಟೇ. ಅಸಾಧಾರಣ ಕಾರಣಂ ಚಿನ್ನಂ. ನೋಡ್ರಿ, ಅಸಾಧಾರಣವಾದ ಕಾರಣಕ್ಕೇ ಏನನ್ನಬೇಕು ಅಂತ ಕೇಳಿದ್ರೆ ಅಸಾಧಾರಣವಾದ ಚಿನ್ನಕ್ಕೇನೆ ಏನನ್ನಬೇಕು? ಲಿಂಗ ಅಂತ.
ಅಸಾಧಾರಣ ಕಾರಣ ಚಿನ್ನಂ ಲಿಂಗಂ. ಇಲ್ಲಿ ಸಾಧಾರಣ ಕಾರಣ ಅಂತ ಒಂದಿಷ್ಟದಾವ, ಅಸಾಧಾರಣ ಕಾರಣ ಅಂತ ಒಂದಿಷ್ಟದಾವ, ಗಮನದಲ್ಲಿಟ್ಕೋಬೇಕು. ಸಾಧಾರಣ ಅಸಾಧಾರಣ ಅಂದರೆ ಏನ್ರಿ ಅಂತ ಕೇಳಿದ್ರೆ ಗೊತ್ತಿರೋದಿಲ್ಲ. ಇದು ಎಲ್ಲ ವಸ್ತುಗಳಿಗೆ ಯಾವುದು ಕಾರಣವಾಗಿರುತ್ತದೆಯೋ ಅದು ಸಾಧಾರಣ, ಒಂದೇ ವಸ್ತುವಿಗೆ ಯಾವುದು ಕಾರಣವಾಗಿರುತ್ತದೆಯೋ ಅದು ಅಸಾಧಾರಣ. ಅಂದ್ರೇನು? ಪುರುಷ ಅಸಾಧಾರಣ ಕಾರಣಂ ಲಿಂಗಂ ಚಿನ್ನಂ ಅಂತ ನೋಡ್ರಿ. ಈಗ ಪುರುಷನ ಚಿಹ್ನೆಯನ್ನು ತೋರಿಸುವಾಗ ಆ ಪುರುಷತ್ವನ ಚಿಹ್ನೆಯನ್ನು ಅಷ್ಟೇ ತೋರಿಸ್ತದೆ, ಅವನಲ್ಲೇ ವರ್ತಿಸ್ತದೆ. ಇದು ಅಸಾಧಾರಣ. ಅದು ಸ್ತ್ರೀಯಲ್ಲಿ ವರ್ತಿಸುವುದಿಲ್ಲ. ಸ್ತ್ರೀಯ ಲಕ್ಷಣವನ್ನು ಅಥವಾ ಗುರುತನ್ನು ಹೇಳುವಾಗ ಸ್ತ್ರೀಯಲ್ಲೇ ವರ್ತಿಸ್ತದ, ಬೇರೆ ಕಡೆ ವರ್ತಿಸುವುದಿಲ್ಲ. ಇದಕ್ಕೆ ಏನಂತ ಕರೆದ್ರು ಅಂತ ಕೇಳಿದರೆ ಅಸಾಧಾರಣ ಕಾರಣವಾಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣವಾಗಿರೋ ಚಿಹ್ನೆಗೆ ಏನಂತ ಅನ್ಬೇಕು? ಒಟ್ಟ ಗುರುತು. ಲಿಂಗ ಅಂದ್ರೇನು? ಚಿಹ್ನ. ಚಿಹ್ನ ಅಂದ್ರೇನು? ಗುರುತು. ಇದು ಎಷ್ಟು ವೇದಾಂತಿಕವಾದಂಥ ಲಕ್ಷಣ. ಇನ್ನು ಈ ಲಿಂಗ ಅನ್ನತಕ್ಕಂಥ ಈ ಚಿಹ್ನೆಗೆ ಇನ್ನೂ ಅನೇಕ ಅರ್ಥಗಳದಾವೆ. ಅದನ್ನಿಷ್ಟು ಸ್ವಲ್ಪ ಸಂಕ್ಷಿಪ್ತವಾಗಿ ವಿಚಾರಿಸಿಕೊಂಡು ಹೋಗೋಣ ಮುಂದೆ. ನೋಡಿ, ಹಿಂದಿಯೊಳಗೊಂದು ಭಾಳ ಸುಂದರವಾದಂಥ ಮಾತು ಹೇಳಿದ್ದಾರೆ, ತಾವೆಲ್ಲರೂ ಕೇಳಬೇಕು. ಸಂಗೀತ್ ಕೆ ಸಮಾನ್ ಗತಿ ಕೋ ಲಯ ಕಹತೆ ಹೈ. ನೋಡಿ, ಈಗ ಲಿಂಗ ಅಂತಂದ್ರೇನು ನಿಮ್ಗೆ ಗೊತ್ತಾಯಿತು. ಲಿಂಗ ಅಂತಂದ್ರೇನು? ಲಯ. ಈ ಬರೀ ಅಷ್ಟೇ. ಲಿಂಗ ಅಂದರೆ ಚಿಹ್ನೆ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಲಿಂಗ ಅಂದ್ರೇನು? ಚಿಹ್ನೆ. ಧರ್ಮಬೋಧಕವಾದಕಂ ಅಸಾಧಾರಣ ಕಾರಣಂ ಚಿನ್ನ ಅಂತ ಅದಕ್ಕೆ ಲಿಂಗ ಅನ್ನಬೇಕು. ಇನ್ನು ಮುಗಿದ ಮೇಲೆ ಅದಕ್ಕೆ ಇನ್ನೊಂದು ಲಯ ಅಂತ ಒಂದು ಐತಲ್ಲ, ಅದು ಲಯ ಅಂತನೂ ಅರ್ಥ ಆಗ್ತದೆ. ಅದಕ್ಕೆ ಒಂದೇ ಪದಕ್ಕೆ ಅರ್ಥ ಇಟ್ಕೊಳ್ರಿ ನೀವು. ಲಯ ಅಂತಂದ್ರೇನು? ಲಯ ಅನ್ನೋ ಪದಕ್ಕೆ ನೋಡೋಣ. ಈ ಲಿಂಗ ಅನ್ನುವಂಥ ಪೂರ್ತಿ ಪದಕ್ಕೆ ಅರ್ಥ ಆಯಿತು. ಧರ್ಮಬೋಧಕ ವಾಕ್ಯಕ್ಕೆ ಏನಂತ ಕರೀತಾರೆ? ಅಸಾಧಾರಣವಾದಂಥ ವಾಕ್ಯಕ್ಕೆ ಚಿನ್ನ ಅಂತ ಕರೀತಾರೆ ಅಂತ ಗೊತ್ತಾಯಿತು. ಆ ಲಯಕ್ಕೆ, ಇದು ಲಿಂಗಕ್ಕೆ ಅನ್ನುವಂಥ ಪದಕ್ಕೆ ಲಯ ಅಂತ ಅರ್ಥ ಆಗ್ತದೆ. ಲಯ ಗಮನ ರಹಿತತ್ವಾತ್ ಲಿಂಗಮಿತ್ಯುಚ್ಯತೆ. ಈ ಪದ ಹೇಳುವಾಗ ನೋಡ್ರಿ, ಮಧ್ಯದಲ್ಲಿ ಶೂನ್ಯ, ಆಮೇಲೆ ಮೂರು ಪದ ಅದಾವೆ ಇಲ್ಲಿ. ಲಯ ಗಮನ ರಹಿತತ್ವಾತ್ ಲಿಂಗಮಿತ್ಯುಚ್ಯತೆ. ಲಯದಿಂದ, ಗಮನದಿಂದ, ಮಧ್ಯದಲ್ಲಿರುವಂಥ ಸೊನ್ನೆ, ರಹಿತ ಅಂತ ಏನು ಹೇಳ್ತದೆ ಅದಕ್ಕೆ ಲಿಂಗ ಅಂತ. ಅದಕ್ಕೆ ಲಯ ಅಂತ ಆಗ್ತದೆ. ಲಯ ಅನ್ನೋದಕ್ಕೆ ಇದಕ್ಕೆ ಏನು ಬರೆದಿದ್ದಾರೆ ಅಂತ ಕೇಳಿದರೆ, ಸಂಗೀತ ಮೇ ಸಮಾನ್ ಗತಿ ಕೋ ಲಯ ಕೈತೆ ಹೇ. ಆ ಸಂಗೀತದಲ್ಲಿ ಲಯ ಇರಬೇಕು. ಲಯ ಇರಲಿದೆ ಹೋದರೆ ಏನೂ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಆ ಗತಿ ಉತಾರ್ ಚಡಾವ್ ಅಂತ ಬರೆದಿದ್ದಾರೆ. ಅದಕ್ಕೆ ಒಂದು ವೇಳೆ ಸಂಗೀತ ಮೇ ಲಯ ಅತ್ಯಂತ ಮಹತ್ವಪೂರ್ಣ ಹೈ. ಸಂಗೀತದಲ್ಲಿ ನಾನು ನಿಮಗೇನು ಹೇಳಕತ್ತಿದ್ದೀನಿ ಅಂತ ಕೇಳಿದರೆ, ಲಯ ಗಮನ ರಹಿತತ್ವಾತ್ ಇತಿ ಲಿಂಗ ಮುಚ್ಚತಿ ಅಂತ ಇಡೀ ಲಿಂಗದ ಇದೊಂದು ಪದದ ಅರ್ಥ. ಲಯ ಗಮನ ಅದು ಆಮೇಲೆ ಮುಂದೆ ನೋಡೋಣ. ಪದಕ್ಕೆ ಅರ್ಥ ಏನು? ಲಯ. ಲಯ ಅಂದ್ರೆ ಇದನ್ನು ಸಂಗೀತದಲ್ಲಿನೂ ಉಪಯೋಗ ಮಾಡ್ತಾರಂತ ಹೇಳಕತ್ತಾರ ಅವರು. ಈಗ ಸಂಗೀತದಲ್ಲಿ ಲಯವೆಂಬುವುದಂತೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಗತಿ ಇದೆ, ಒಂದು ಉತಾರಿದೆ, ಒಂದು ಛಡಾವಂತಿದೆ. ಇದರಲ್ಲಿ ಈ ಸಂಗೀತದಲ್ಲಿ ಲಯದ ವಿನಃ ನೀವು ಏನೇ ಮಾಡಿದರೂ ಕೂಡ ಸಂಗೀತ ಅಲ್ಲಿ ಸಿದ್ಧ ಆಗೋದಿಲ್ಲ. ಎಷ್ಟು ಚಂದ ಹೇಳ್ತಾರೋ. ಲಯಕ್ಕೆ ವಿನಃ ಸಂಗೀತಕ್ಕೆ ಕಲ್ಪನಾ ಭಿ ಕರ್ನ ಅಸಂಭವ ಹೇ. ಲಯವಿಲ್ಲದೆ ಹೋದರೆ ಸಂಗೀತವನ್ನು ಕಲ್ಪನೆ ಮಾಡುವುದು ಕೂಡ ಅತ್ಯಂತ ಅಸಂಭವ, ಸಂಭವಿಸುವುದೇ ಇಲ್ಲ. ಇದರಲ್ಲಿ ಮೂರು ರೂಪದ ಅಂತ ಹೇಳಿದ್ರಲ್ಲ, ಅದರ ಯಾವುದು? ಗತಿ, ಉತ್ತಾರ, ಚಡಾವ. ಅವು ಗತಿ, ಉತ್ತಾರ, ಚಡಾವ ಏನು ಅಂತ ಕೇಳಿದ್ರೆ, ಒಂದು ವಿಲಂಬಿತ, ಒಂದು ಮಧ್ಯಲಯ, ಒಂದು ಧೃತಲಯ.
ನೋಡ್ರಿ, ಒಂದು ಮಧ್ಯಲಯ, ಒಂದು ವಿಲಂಬಿತ, ಮಧ್ಯಲಯ, ದ್ರುತಲಯ. ಅದಕ್ಕೆ ಅಲ್ಲಿ ಏನು ಬರೆದಿದ್ದಾರೆ ಅಂತ ಕೇಳಿದರೆ, ಧಿಮಿ ರಹತೆ ಹೋಯೇ ತೋ ವಿಲಂಬಿತ ಕಹತೆ ಹೈ. ಆ ಸಂಗೀತ ಧಿಮಿ ಸ್ವರೂಪ ಅಂದ್ರೇನು, ಅದು ಒಂದು ಸ್ವಲ್ಪ ತಾಮಸ ರೂಪದಿಂದ ಅಲ್ಲಿ ಗತಿ ರೂಪದಿಂದ ಆಯಿತು ಅಂತಂದರೆ ಅದಕ್ಕೆ ಏನನ್ನಬೇಕು ಅಂತ ಕೇಳಿದರೆ ವಿಲಂಬಿತ ಅನ್ನಬೇಕು ಅಂತ ಕರೆದ್ರು ಅದಕ್ಕೆ. ಆಮೇಲೆ ಸಾಧಾರಣ ಆಯಿತು ಅಂತಂದರೆ ಅದಕ್ಕೆ ಏನನ್ನಬೇಕು, ಸಾಧಾರಣ ಆಯಿತು ಅಂದರೆ ಅದಕ್ಕೆ ಮಧ್ಯ ಅಂತ ಕರಿಬೇಕು, ಅದಕ್ಕೆ ಉತ್ತಾರ ಅಂತ ಕರಿತಾ ಇದ್ದಾರೆ. ಇವು ಎಲ್ಲದಕ್ಕಿಂತಲೂ ಅಧಿಕವಾಯಿತು ಅಂತಂದರೆ ಅದಕ್ಕೆ ಧೃತ ಅಂತ ಕರೀತಾರೆ. ಅವೇ ಗತಿ, ಉತ್ತಾರ, ಛಡಾವ ಅಂತ. ಇದು ಸಂಗೀತದಲ್ಲಿ ಇದು ಹೋಗಲಿ. ಇನ್ನೊಂದು ಏನು ಕರೀತಾರೆ ಲಯ ಅನ್ನುವಂಥ ಪದಕ್ಕೆ ಅಂತ ಕೇಳಿದರೆ, ಏಕ ವಸ್ತು ಕಾ दूसरी में विलय सम होना ಲಯ कहते हैं ಅಂತ. ನೋಡ್ರಿ, ಒಂದು ವಸ್ತು ಮತ್ತೊಂದು ವಸ್ತುವಿನಲ್ಲಿ ವಿಲಯ ಆಯಿತು ಅಂತಂದರೆ ಅದಕ್ಕೆ ಲಯ ಅಂತ ಕರೀತಾ ಇದ್ದಾರೆ. ಆಮೇಲೆ ಅದರಲ್ಲಿ ಸಮಾನವಾಗಿ ಸೇರ್ತು ಅಂತಂದರೆ ಲಯ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಏಕತ ಅಂದರೆ ಒಂದು ಗೂಡಿದರೆ ಲಯ ಅಂತ ಕರೀತಾ ಇದ್ದಾರೆ. ಇನ್ನು ಲಯ ಪದಕ್ಕೆ ಇನ್ನೊಂದು ಅರ್ಥ ಏನು ಅಂತ ಕೇಳಿದರೆ, ಧ್ಯಾನಮಗ್ನತಾ ಲಯ ಅಂತ. ಧ್ಯಾನದಲ್ಲಿ ಮಗ್ನವಾದರೂ ಕೂಡ ಲಯ ಅಂತ ಕರೀತಾ ಇದ್ದಾರೆ. ಇದು ಲಯ ಪದಕ್ಕೆ ಲೀ ಪದಕನ ಲಿಂಗ ಅಂತ ಐತಲ್ಲ, ಆ ಲಿಂಗ ಪದಕ್ಕೆ ಲ ಪದದ ಅರ್ಥ ಇದು ಅಷ್ಟೇ. ಇನ್ನು ಇಲ್ಲಿ ತನಕ ಏನಾಯಿತು ಅಂತ ಕೇಳಿದರೆ, ಧರ್ಮಬೋಧಕ ವಾಕ್ಯಂ ಲಿಂಗಂ ಅಸಾಧಾರಣ ಕಾರಣಂ ಚಿನ್ನಂ ಲಿಂಗಂ ಅಂತ ಹಿಂಗೆ ಹೇಳಿದರು. ಆಮೇಲೆ ಸಂಗೀತದಲ್ಲಿ ಗತಿ, ಉತ್ತಾರ, ಛಡಾವ್ ಅಂತ ಕೇಳಿದರೆ ವಿಲಂಬಿತ, ಮಧ್ಯ, ಧೃತ ಅಂತ ಹಿಂಗೆ ಹೇಳಿದರು. ಆಮೇಲೆ ಯಾವುದೇ ಒಂದು ವಸ್ತುವಿನಲ್ಲಿ ವಿಲೀನವಾದರೆ ಅದಕ್ಕೆ ಲಯ ಅನ್ನಬೇಕು, ಏಕತಾ ಆದರೆ ಅದಕ್ಕೆ ಲಯ ಅನ್ನಬೇಕು, ಅಥವಾ ಧ್ಯಾನಮಗ್ನದಲ್ಲಿ ಕೂಡಿದರೆ ಅದಕ್ಕೆ ಲಯ ಅನ್ನಬೇಕು ಅಂತ ಇದು ಇಷ್ಟ ಅರ್ಥ. ಇನ್ನು ಲಯ ಪದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಪ್ರಲಯ, ವಿನಾಶ, ಯುಗಾಂತ, ಅಂತ, ವಿಶ್ವಕ್ಷಯ, ಜಗದ್ವಿನಾಶ, ಮಹಾಲಯ ಅಂತ ಲಯ ಪದಕ್ಕೆ ಅರ್ಥವೆಲ್ಲ. ಇವು ಎಲ್ಲ ಇದರಲ್ಲಿರ್ತವೆ. ನೋಡಿರಿ, ಲಯ ಪದಕ್ಕೆ ಇಷ್ಟಾರ್ಥ. ನೀವು ತಿಳ್ಕೋಬೇಕಾದದ್ದು ಇವು ಯಾವು ಅಲ್ಲ, ಗಮನದಲ್ಲಿಟ್ಕೊಳ್ರಿ. ಅದಕ್ಕೆ ಲ ಗ ಇವು ಎರಡೂ ಇಲ್ಲದೆ ಇರುವುದು ಯಾವುದು ಅಂತ ನಡುವಿನ ಪೂಜೆ ಸೊನ್ನೆ ತೋರಿಸ್ತಾ ಇದೆ, ಅದು ಲಿಂಗ. ಲಯವಿಲ್ಲ, ಆಮೇಲೆ ಗಮನವಿಲ್ಲ, ಗಕಾರ ಬತ್ತಂದ್ರೆ ಅದು ಕೇಳೋಣ ಮುಂದೆ. ಇವು ಯಾವೂ ಇಲ್ಲದ್ದು ಯಾವುದೋ ಅದಕ್ಕೆ ಲಯ ಅನ್ನಬೇಕು ಅಂತ. ನೋಡಿ, ಅದಕ್ಕೇನಂತಾರೆ ಲಯ ಅಂತ ಕರಿತಾ ಇದ್ದಾರೆ. ಇನ್ನು ಮಧ್ಯದಲ್ಲಿ ಒಂದು ಐತೆ ಅಲ್ರಿ, ಸೊನ್ನೆ ಪೂಜೆ ಅಲ್ಲ. ಇವತ್ತಿಷ್ಟಕ್ಕೆ ಬಿಡೋದು ಒಳ್ಳೇದನ್ನಿಸ್ತದೆ, ಯಾಕಂದ್ರೆ ಇದನ್ನು ಎರಡನೇ ಭಾಗ ಮಾಡೋಣ. ಅಂಗೈಯೊಳಗಣ ಲಿಂಗವ ನೋಡುತ್ತ ಕಂಗಳು ಕಡೆ ಕೂಡಿ ಒರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನು, ನೋಟವೇ ಪ್ರಾಣವಾಗಿ ಎಂದಿಪ್ಪೆನು, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನು, ಅಂಗವಿಕಾರದ ಸಂಘ ಬಳಿದು ಕೂಡಲ ಸಂಗಯ್ಯ ಲಿಂಗ ಲಿಂಗ ಲಿಂಗವೆನ್ನುತ್ತ ಎಂದಿಪ್ಪೆನು ಅನ್ನುವುದಕ್ಕಾಗಿ ಈ ಪೂರ್ತಿ ವಚನ ಬಿಡಿಸೋದಕ್ಕಿಂತಲೂ ಇನ್ನೊಂದು 4-5 ನಿಮಿಷ. ಈಗ ಎಲ್ಲಿಗೆ ಬಂತು ಲೀ ಅಂತ. ಲೀ ಪದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಅದಕ್ಕೆ ಲಿಂಗ ಅನ್ನೋದು ಪೂರ್ತಿ ಪದ ಬಿಡಿಸಿವಿ ನಾವು. ಧರ್ಮಬೋಧಕ, ಚಿನ್ನಂ ಲಿಂಗಂ, ಅಸಾಧಾರಣ ಪುರುಷ ಅಸಾಧಾರಣ ಚಿನ್ನಂ ಲಿಂಗಂ ಅಂತ ಅದನ್ನೆಲ್ಲ ಬಿಡಿಸಿವಿ. ಆಮೇಲೆ ಲಯ ಅನ್ನುವಂಥ ಪದಕ್ಕೆ ಬಿಡಿಸಿವಿ. ಲೀ ಪದಕ್ಕೆ ಅರ್ಥ ಲಯ ಆಗ್ತದೆ ಅಂತ. ಆ ಲಯ ಅನ್ನೋದಕ್ಕೆ ಸಂಗೀತದಲ್ಲಿ ಬರೋ ಏನಂತ ಬಿಡಿಸಿವಿ. ಇನ್ನೊಂದು ಪ್ರಲಯ ವಿನಾಶ ಅಂತ ಬಿಡಿಸಿವಿ. ಇನ್ನು ಮಧ್ಯದಲ್ಲಿರ್ತಕ್ಕಂಥ ಸೊನ್ನೆ ಒಂದು ಐತಿ ಅಲ್ರಿ, ಆ ಸೊನ್ನೆಗೆ ಏನಂತಾರೆ ಅಂತ ಕೇಳಿದರೆ, ಬಿಂದು, ಅನುಸ್ವಾರ, ಶೂನ್ಯ, ಇಲ್ಲವಾಗು, ಇಲ್ಲದಂತಾಗು, ಅಥವಾ ಮೊದಲಿನ ಲ
ಅಂತೇನೈತಲ್ಲ, ಯ ಕೊನೆಯ ಗ ಇದರೊಳಗೆ ಅರ್ಥ ಅದ. ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ನೋಡ್ರಿ, ಅದು ಬಿಂದುನೂ ಅಲ್ಲ, ಅನುಸ್ವಾರನೂ ಅಲ್ಲ, ಶೂನ್ಯ ಅಂದರೆ ಇಲ್ಲದಾಗುವಂಥದ್ದು ಅಲ್ಲ. ಅದು ಏನು ಅಂತ ಕೇಳಿದರೆ, ಯಾವುದು ಪ್ರಳಯ ಆಗ್ತದೋ, ವಿನಾಶ ಆಗ್ತದೋ, ಯುಗಾಂತವಾಗ್ತದೋ, ಅಂತವಾಗುತ್ತದೆಯೋ, ವಿಶ್ವಕ್ಷಯವಾಗುತ್ತದೆಯೋ, ಜಗದ್ವಿನಾಶವಾಗುತ್ತದೆಯೋ, ಮಹಾಲಯವಾಗುತ್ತದೆಯೋ, ಹಾಂಗೆ ಆಗುವುದು ಯಾವುದು ಅಲ್ಲವೋ ಅದು ಲ ಅಷ್ಟೇ. ಲಯ, ಲ ಪದಕರ್ತೇನೋ ಲಯ. ಲಯ ಗಮನ ರಹಿತತ್ವಾತ್ ಇತಿ ಲಿಂಗ ಮುಚ್ಯತೆ ಅಂತ ಫಸ್ಟಿಗೆ ಲ, ಕೊನೆಗೆ ಗ, ಮಧ್ಯದಲ್ಲಿ ಸೊನ್ನೆ. ಇವು ಎರಡೂ ಯಾವುದಕ್ಕೂ ಲಯನೂ ಇಲ್ಲ ಗಮನವೂ ಇಲ್ಲ ಅಂತ ತೋರಿಸುವುದು ಅದು ಸೊನ್ನೆ. ಅದು ಇವು ಯಾವೂ ಇಲ್ಲ ಅಂತ ಹೇಳೋದು ಯಾವುದು ಅದು ಸೊನ್ನೆ ಅದ. ಅದಕ್ಕೆ ಗ ಅಂದರೆ ಏನು ಅಂತ ಕೇಳಿದರೆ, ಗಮ್ ಘಚ್ಚ ಧಾತುವಿನಿಂದ ಉತ್ಪತ್ತಿಯಾದದ್ದು ಗಮನ ಆಗಮನ. ನೀವು ಎಷ್ಟೇ ತಿಳ್ಕೊಂಡ್ಬಿಡ್ರಿ, ಲಯ ಗಮನ ಯಾವುದಕ್ಕೆ ಇಲ್ಲವೋ ಅದು ಲಿಂಗ, ಅದು ಪರಮಾತ್ಮ, ಅದು ಸತ್ಯವಸ್ತು, ಅದು ಪರಬ್ರಹ್ಮ. ಅದಕ್ಕೆ ಅವರವ್ರ ಮತದಲ್ಲಿ ಅವರು ಏನೇನೋ ಅನ್ಕೋತ ಬಂದಿದ್ದಾರೆ. ಅದಕ್ಕೆ ಲಿಂಗ ಪದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಲಿಂಗ ಪದದ ಅರ್ಥ ಭಾಳಷ್ಟು ದೊಡ್ಡದಿದೆ. ಲಿಂಗ ಮಧ್ಯೆ ಜಗತ್ ಸರ್ವಂ, ಸರ್ವಂ ಲಿಂಗಮಯಂ ಜಗತ್, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ, ತಸ್ಮಾತ್ ಲಿಂಗಂ ಅಹಂ ಸದಾ. ನೋಡ್ರಿ, ಲಿಂಗದ ಮಧ್ಯದಲ್ಲಿನೇ ಸರ್ವ ಜಗತ್ತು ಇರುತ್ತದೆ. ಈ ಜಗತ್ತೆಲ್ಲವೂ ಲಿಂಗದ ಸ್ವರೂಪವೇ ಆಗಿದೆ. ಲಿಂಗ ಬಾಹ್ಯಾತ್, ಈ ಲಿಂಗವನ್ನು ಬಿಟ್ಟು ಹೊರಗಡೆ ಇನ್ನೊಂದು ಏನೇನೂ ಇಲ್ಲ, ಏನೂ ಇಲ್ಲ. ಲಿಂಗ ಬಾಹ್ಯಾತ್ ಪರಂ ನಾಸ್ತಿ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು, ಲಿಂಗಕ್ಕಿಂತಲೂ ಶ್ರೇಷ್ಠವಾದದ್ದು ಮತ್ತೆ ಇದಕ್ಕಿಂತಲೂ ಬೇರೆಯಾದದ್ದು ಯಾವುದೂ ಇಲ್ಲ. ತಸ್ಮಾತ್, ಆದ್ದರಿಂದ ಲಿಂಗಮಹಂ ಸದಾ, ನಾನು ಲಿಂಗ ಸ್ವರೂಪನೇ ಆಗಿರುವೆನು, ನಾನು ಲಿಂಗವೇ ಇರುವೆನು ಅಂತ ಹೀಗೆ ತಿಳಿದುಕೊಳ್ಳುವುದೇ ಏನು ಅಂತ ಕೇಳಿದರೆ, ಇದು ಇಲ್ಲಿಯವರೆಗೆ ಏನಾಯಿತು ಅಂತ ಕೇಳಿದರೆ, ಕೇವಲ ಅಂಗೈಯೊಳಗಣ ಲಿಂಗ ಅಂತ ಇಷ್ಟೇ ಆಯ್ತು ಇದಕ್ಕೆ ಅರ್ಥ. ಇನ್ನು ನೋಡುತ್ತಾ ನೋಡುತ್ತಾ ಕಂಗಳು ಕಡೆಗಣ್ಣಿನ ಕೋಡಿವರಿಯುತ್ತಾ ಸುರಿಯುತ್ತಾ ಅನ್ನುವಂಥ ಪದವನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಅಣ್ಣ ಬಸವಣ್ಣನವರು ಅದನ್ನು ಹೇಳಿದ್ದಾರೆ. ಅವರು ಅನುಭವಿಸಿ. ಇನ್ನೊಂದು ಮಾತು ಕೇಳ್ರಿ ನೀವು, ವಚನಗಳೆಲ್ಲವೂ ಇವು ಯಾರನ್ನರೇ ನೋಡಿ ಕೃತಿ ಚೌರ್ಯ ಮಾಡಿ ಬರೆದದ್ದು ಅಲ್ಲ. ತಾವೇ ಸ್ವಂತ ಅನುಭವಿಸಿದಂಥ, ಕಂಡಂಥ, ಉಂಡಂಥ, ತಮ್ಮ ಸ್ವಾನುಭವಕ್ಕೆ ಬಂದಂಥ ವಾಕ್ಯಗಳನ್ನು ಹೊರಹಾಕಿದವುಗಳೇ ಏನಾಗಿದ್ದಾವೆ ಅಂತ ಕೇಳಿದರೆ ಇವತ್ತಿನ ದಿವಸ ವಚನಗಳಾಗ್ಯಾವ. ಅವರೇನಾರೇ ಯಾರ್ದಾರೆ ನೋಡಿ ತಲೆ ಕೆಡಿಸ್ಕೊಂಡು ಅಥವಾ ಬೇರೆ ಗ್ರಂಥಗಳನ್ನು ಕೂಡಿಟ್ಟುಕೊಂಡು ಅಥವಾ ಇವತ್ತೇನೋ ಸಾಹಿತ್ಯಗಳು ಅದರಲ್ಲಿ ಈಗ ಆಧುನಿಕ ಸಾಹಿತ್ಯಗಳು ಏನೋ ಒಂದಿಷ್ಟು ಟೀ ಕುಡಿದು, ಒಂದು ಪೆಗ್ ಕುಡಿದು, ಒಂದಿಷ್ಟು ಏನೋ ಸಿಗರೇಟ್ ಸೇದಿ ತಲೆ ಕೆದರಿಸ್ಕೊಂಡು ಹೀಗೇನಾರೇ ಮಾಡಿ ಬರದಂಥವುಗಳು ಅಲ್ಲ ಅವು. ಸ್ವಾನುಭವ ಸುಜ್ಞಾನವಿಲ್ಲದ ಮನುಜ ಅಂತ ಒಂದು ಕಡೆ ಬರೆದರು. ಅವರು ತಾವು ಕಂಡಂಥ ವಿಷಯಗಳನ್ನು ತಾವು ಚರ್ಚಿಸಿ ತಮಗೆ ಆದಂಥ ತಮ್ಮ ಜೀವನದಲ್ಲಿ ದೈನಂದಿನ ವ್ಯವಹಾರದಲ್ಲಿ ಅವುಗಳನ್ನು ಏನು ಮಾಡಿದರು ಅಂದ್ರೆ ಅಳವಡಿಸಿಕೊಂಡ್ರು. ಹೀಗೆ ಅಳವಡಿಸಿಕೊಂಡು ಹೇಳಿದಂಥ ಮಾತುಗಳೇ ಇವತ್ತು ವಚನ ಆಗ್ಯಾವ. ಅದಕ್ಕೆ ಅವು ಉಪದೇಶಕ್ಕೆ ಕಾರಣ ಆಗ್ಯಾವ. ಇವತ್ತು ಅವರ ವಚನಗಳನ್ನು ನಾವು ನೋಡಿದ್ರೆ ಎಂಥ ಅದ್ಭುತವಾದಂಥ ಮಾತುಗಳು, 12ನೇ ಶತಮಾನದಲ್ಲಿ ಮಾತನಾಡಿದಂಥ ಮಾತುಗಳು ಇವತ್ತಿನ ದಿವಸ ಇಲ್ಲಿಯವರೆಗೆ ಎಷ್ಟು 800, 900, 1000 ವರ್ಷಗಳಾದರೂ ಕೂಡ ಅಚ್ಚಳಿಯದೆ ನಮ್ಮ ಚಿತ್ತವೃತ್ತಿಯಲ್ಲಿ ಮನಪಟಲದಲ್ಲಿ ಮೂಡಿ ನಿಂತಿವೆ, ಅಚ್ಚೊತ್ತಿ ನಿಂತಿವೆ, ಅಚ್ಚಳಿಯದೆ ಮೂಡಿ ನಿಂತಿವೆ ಅಂತಂದರೆ ಅವ್ರು ಹೆಂಗೆ ಮಾತಾಡಿರಬೇಕು. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈಗ ತಿಳ್ಕೊಳ್ರಿ. ಇದೊಂದು ವಚನ ನೀವು ಸರಿಯಾಗಿ ಕೇಳಿದ್ರಿ ಅಂದ್ರೆ
ಮುಂದಿನ ವಚನಗಳನ್ನು ಕೇಳುವ ಅವಶ್ಯಕತೆ ಇಲ್ಲ. ಅಷ್ಟು ಅದ್ಭುತವಾದದ್ದು ಇದಕ್ಕೆ ಆತ್ಮದರ್ಶನ ಮಾಡ್ಕೊಳ್ಳೋದು, ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಇದೊಂದು ಲಿಂಗ, ಅಂಗೈಯೊಳಗಿನ ಲಿಂಗವೆಂಬುವಂಥ ವಚನ. ತಾವೆಲ್ಲರೂ ಇನ್ನು 2ನೇ ಭಾಗ ಮಾಡೋಣ. ಇನ್ನು ಮುಂದಿನ ಒಂದಿಷ್ಟು ಅದಾವ, ಲಿಂಗವ ನೋಡುತ್ತಾ ನೋಡುತ್ತಾ ಕಂಗಳು ಅಂತದವಲ್ಲ, ಅದು ಏನು ಅರ್ಥ ವಿಚಾರ ಮಾಡೋಣ. ದಯವಿಟ್ಟು ತಾವೆಲ್ಲರೂ ಆ ಮುಂದಿನ ಅರ್ಥಗಳಲ್ಲಿ ಭಾಳ ಅದ್ಭುತವಾಗಿ ನಿಮಗೆ ಸಮೀಪವಾಗಿರ್ತಕ್ಕಂಥ ಅರ್ಥಗಳಿದ್ದಾವೆ. ತಾವೆಲ್ಲರೂ ಅದನ್ನು ಕೇಳ್ರಿ, ಮರಿಬೇಡ್ರಿ ಅಂತ ಹೇಳಿ ಇವತ್ತಿನ ರಾಜಾದಿರಾಜ ಗುರುಸಾರ ಉಭೌಮ ಶಿವಯೋಗಿ ಶಿವಶರಣ ಅಗ್ರಗಣ್ಯ ಚೈತನ್ಯ ಪ್ರಭು ಮಹಾತ್ಮ ಬಸವೇಶ್ವರ ಅಣ್ಣ ಬಸವಣ್ಣನವರ ಇದೊಂದು ಅಂಗೈಯೊಳಗಿನ ಲಿಂಗವ ಅನ್ನೋದಕ್ಕೆ ನಾವು ಮಂಗಲ ಮಾಡೋಣ ಅಂತ ಹೇಳಿ ಇವತ್ತಿನ ಈ ವಚನದ ವ್ಯಾಖ್ಯಾನಕ್ಕೆ ಮಂಗಲ ಮಾಡೋಣ. ಹರಿ ಓಂ ತತ್ಸತ್. ಓಂ ಸದ್ಗುರು ಬಸವಲಿಂಗಾಯ ನಮಃ, ಸಿದ್ಧಾರೂಢಾಯ ನಮಃ, ರಾಮಾರೂಢಾಯ ನಮಃ. ಹರಿ ಓಂ ತತ್ಸತ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.